ಶಿರಾನಗರದ ರಂಗನಾಥ ಪದವಿ ಪೂರ್ವ ಕಾಲೇಜು ಕಟ್ಟಡದಲ್ಲಿ ದಿನಾಂಕ 14/12/2025ರಂದು ನೂತನ ಕುಂಚಶ್ರೀ ಪ್ಯಾಲೇಸ್ ಆಡಿಟೋರಿಯಂ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿದ್ದು, ತಾಲೂಕಿನ ಎಲ್ಲಾ ಕುಂಚಿಟಿಗ ಸಮಾಜದ ಬಂಧುಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕುಂಚಿಟಿಗರ ಸಮಾಜದ ಸಂಘದ ವತಿಯಿಂದ ಕೋರಲಾಗಿದೆ. ಈ ಸಂದರ್ಭದಲ್ಲಿ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಎಂಆರ್ ಶ್ರೀಧರ್ ಗೌಡ, ಉಪಾಧ್ಯಕ್ಷರುಗಳಾದ ಜಿಂಜಯ್ಯ, ಷಣ್ಮುಗಪ್ಪ, ಕಾಂತರಾಜು ಸೇರಿದಂತೆ ಎಲ್ಲ ನಿರ್ದೇಶಕರುಗಳು ಉಪಸ್ಥಿತರಿದ್ದರು. ದಿನಾಂಕ 14/12/2025 ಭಾನುವಾರ ನಮ್ಮ ಈ ಶಿಕ್ಷಣ ಸಂಸ್ಥೆಗಳ ಅಡಿನಲ್ಲಿ ಒಂದು ಆಡಿಟೋರಿಯಂ ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲತೆ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಕುಂಚಶ್ರೀ ಪ್ಯಾಲೇಸ್ ಆಡಿಟೋರಿಯಂ ಅಂತಕ್ಕಂಥ ಒಂದು ಬಿಲ್ಡಿಂಗ್ ಮಾಡಿ ಇವತ್ತು ಒಂದು 500 ಜನ ಸುಸಜ್ಜಿತವಾಗಿ ಕುತ್ಕೊಳ್ತಕ್ಕಂಥ ವ್ಯವಸ್ಥೆ, ಅಕಸ್ಮಾತ್ ಅಲ್ಲೇನು ಡಿನ್ನರ್ ಮಾಡಬೇಕಂದ್ರೆ ಒಂದು 100-150 ಜನ ಕುತ್ಕೊಳ್ತಕ್ಕಂಥ ಸ್ಥಳಾವಕಾಶ ಇರತಕ್ಕಂಥದ್ದು ಒಂದು ಬಿಲ್ಡಿಂಗನ್ನು ನೂತನವಾಗಿ ನಿರ್ಮಿಸಿದ್ದೀವಿ. ಅದರ ಉದ್ಘಾಟನೆ 14ನೇ ತಾರೀಕಿದೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ 14ನೇ ತಾರೀಕು. ನಮ್ಮ ಇಡೀ ತಾಲ್ಲೂಕಿನಲ್ಲಿ ನಮ್ಮ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 90% ಮೇಲೆ ಬಂದಿರತಕ್ಕಂಥವ್ರಿಗೆ ಸುಮಾರು 200-250 ಮಕ್ಕಳಾಗ್ಬೋದು. ಅದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ಘಾಟನೆಗೆ ನಮ್ಮ ಸಮಾಜದ ಹಿರಿಯ ಸ್ವಾಮೀಜಿಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಗಳ ಘನ ಉಪಸ್ಥಿತಿನಲ್ಲಿ ಮತ್ತು ಮತ್ತೋರ್ವ ಸ್ವಾಮೀಜಿಗಳಾದಂಥ ಶ್ರೀ ಡಾಕ್ಟರ್ ಹನುಮಂತನಾಥ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮನ ಏರ್ಪಡಿಸಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸ್ವಾಮೀಜಿಗಳು ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅವರೂ ಸಮೇತ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಇದರ ಉದ್ಘಾಟನೆಯನ್ನು ನಮ್ಮ ಶಾಸಕರು, ಕರ್ನಾಟಕ ರಾಜ್ಯದ ನವದೆಹಲಿ ವಿಶೇಷ ಪ್ರತಿನಿಧಿಗಳು ಆದಂಥ ಸನ್ಮಾನ್ಯ TB ಜಯಚಂದ್ರ ಸಾಹೇಬ್ರವ್ರನ್ನ ಕೇಳ್ಕೊಂಡಿದ್ದಾಗ ಅವರೂ ಸಮೇತವಾಗಿ ಇದಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ತಾಲ್ಲೂಕಿನ MLC ಅವರಾದಂಥ ಚಿದಾನಂದ M ಗೌಡರು ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಮಾಜಿ ಶಾಸಕರಾದಂಥ ಸನ್ಮಾನ್ಯ CM ರಾಜೇಶ್ ಗೌಡರು ಸಮೇತವಾಗಿ ಈ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಆದ್ದರಿಂದ ನಮ್ಮ ತಾಲ್ಲೂಕಿನ ಎಲ್ಲ ಜನಾಂಗದವರು, ನಮ್ಮ ಜನಾಂಗದವರು, ಕುಲಬಾಂಧವರು ಎಲ್ಲರೂ ಹೆಚ್ಚಿನದಾಗಿ ಈ ಕಾರ್ಯಕ್ರಮ ಪ್ರೋತ್ಸಾಹಿಸಿ 14/12/2025 ಭಾನುವಾರ 10 ಗಂಟೆಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇದನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, 14ನೇ ತಾರೀಕು ಎಲ್ಲೋ ಒಂದು ಹಬ್ಬದ ವಾತಾವರಣ ಸೃಷ್ಟಿಸಲಿಕ್ಕೆ ಎಲ್ಲ ನಮ್ಮ 26 ಜನ ಸಹೋದ್ಯೋಗಿಗಳ ಜೊತೆಗೆ ಒಡಗೂಡಿ ಕೇವಲ 9 ತಿಂಗಳು 10 ತಿಂಗಳಲ್ಲೇ ಏನು ಒಂದು ಕಾರ್ಯ ಸಾಧನೆ ಮಾಡಿದ್ದೀವಿ ಅದನ್ನು ನಮ್ಮ ಈ ಕಾಲೇಜಿಗೆ ಸಮರ್ಪಣೆ ಮಾಡಲಿಕ್ಕೆ ನಮ್ಮ ಎಲ್ಲ ಕಾರ್ಯಕಾರಿ ಮಂಡಳಿ ಸಜ್ಜಾಗಿ ಇದ್ದೀವಿ. 14ನೇ ತಾರೀಕು ಎಲ್ಲ ನಮ್ಮ ಕುಂಚಿಟಿಗ ಬಾಂಧವರು ಪ್ರತಿ ಹಳ್ಳಿಯಿಂದಲೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಆದಾಗ್ಯೂ ಏನು ಪ್ರತಿಭಾ ಪುರಸ್ಕಾರ ಪ್ರಥಮ ಬಾರಿಗೆ, ಅದರಲ್ಲೂ ನಮ್ಮ ಕುಂಚಿಟಿಗ ಸಂಘದಲ್ಲಿ ಇದರಲ್ಲಿ ಈ ಕಾಲೇಜಿಂದ ಇವಾಗ ಪ್ರಥಮ ಬಾರಿಗೆ ಕುಂಚಿಟಿಗರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಒಂದು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅನೇಕ ವಿದ್ಯಾರ್ಥಿಗಳು ಇವತ್ತು 90ರಿಂದ 95, 98, 99% ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಈ ದೇಶದ ಶಕ್ತಿಯಾಗಿ ಹೊಮ್ತಾರೆ. ಅಂಥವ್ರಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನಾವು ಮಾಡ್ತಾ ಇದ್ದೀವಿ. ಅದು ನಮಗೆ ಹೆಮ್ಮೆಯ ವಿಚಾರ. ಹಾಗಾಗಿ ಎಲ್ಲ ನಮ್ಮ ಜನಾಂಗದ ಮುಖಂಡರುಗಳು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕು. ಸಂಘದ ಎಲ್ಲ ಪದಾಧಿಕಾರಿಗಳು ಮುಂದೆ ನಿಂತು ಎಲ್ಲ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಹಾಗೂ ಮಾಧ್ಯಮ ಮಿತ್ರರಿಗೂ ಸಮೇತ ಅವತ್ತು ನಾವು ಸ್ವಾಗತ ಬಯಸ್ತೀವಿ. 14ನೇ ತಾರೀಕು ತಾವೆಲ್ಲರೂ ಬರಬೇಕು ಅಂತಂದೇಳಿ, ಹಾಗೆಯೇ ನಮ್ಮ ಈ ಕುಂಚಿಟಿಗರ ಸಂಘದ ನೋಂದಣಿ ಸಮೇತ ಇರುತ್ತೆ. ಯಾರ್ಯಾರು ನೋಂದಣಿ ಮಾಡ್ಕೋಬೇಕು, ಸದಸ್ಯರಾಗಬೇಕು ಅನ್ನೋರು ಸಮೇತ ಆ ದಿನ ಬಂದು ತಮ್ಮ ಆಧಾರ್ ಕಾರ್ಡು ಮತ್ತು ಫೋಟೋ ಸಮೇತ ಬಂದು ನೋಂದಣಿನೂ ಮಾಡಿಸ್ಕೋಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 14ನೇ ತಾರೀಕು ನಮ್ಮ ಕಾಲೇಜು ಕೆ ಮಲ್ಲಣ್ಣ ಸ್ಮಾರಕ ರಂಗನಾಥ ಕಾಲೇಜ್ ಆವರಣದಲ್ಲಿ ನೂತನವಾಗಿ ನಿರ್ಮಿಸ್ತಕ್ಕಂಥ ಕುಂಚಿಟಿಗರ ಪ್ಯಾಲೇಸ್ ಅನ್ನೋ ಭವನವನ್ನು ಉದ್ಘಾಟನೆ ಮಾಡೋ ಮುಖಾಂತರ ಇವತ್ತು ನಮ್ಮ ಶಿರಾ ಇದರಲ್ಲಿ ನಮ್ಮ ಸಂಘದಿಂದ ಇದುವರೆಗೂ ಯಾವುದೇ ಕಾರ್ಯಕ್ರಮ ಮಾಡೋದಕ್ಕೆ ಇನ್ನೊಂದಕ್ಕೆ ಯಾವುದೇ ಜಾಗ ಇರಲಿಲ್ಲ. ಇವತ್ತು
ಒಂದು 500 ಜನ ಒಂದು ಸುಸಜ್ಜಿತವಾಗಿ ಕೂತ್ಕೊಂಡು ಒಂದು ಅಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಣ್ಣ ಪುಟ್ಟ ನಾಮಕರಣ ಇರ್ಬೋದು, ಮದುವೆ ರಿಸೆಪ್ಷನ್ ಇರ್ಬೋದು, ಸಣ್ಣ ಪುಟ್ಟ ಮದುವೆಗಳಿರ್ಬೋದು, ಮತ್ತು ಈ ಒಂದು ವಿಶೇಷ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಹಿಂದೆ ತೀರ್ಮಾನ ಮಾಡಿದ್ವಿ. ಅದರಂತೆ ಈಗ ನಾವು ಏನು ಅಧಿಕಾರಕ್ಕೆ ಬಂದು 8-9 ತಿಂಗಳಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಏನು ನಾವು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ನಾವು ನಮ್ಮ ಕಾಲೇಜಿನ ಮಕ್ಕಳಿಗೆ ಸೀಮಿತವಾಗಿ ನಾವು ಕೊಡ್ತಾಯಿದ್ವಿ. ಅದನ್ನು ಈ ಬಾರಿಯಿಂದ ಇಡೀ ತಾಲ್ಲೂಕಿನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕುಂಚಿಟಿಗ ಜನಾಂಗದ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ 90% ಗಿಂತ ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ SLC ಮತ್ತು PUC ಮಕ್ಕಳಿಗೆ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಒಂದು ಕಾರ್ಯಕ್ರಮ ಇವತ್ತಿಂದ 14ನೇ ತಾರೀಕು ಪ್ರಾರಂಭ ಮಾಡ್ತಾಯಿದ್ವಿ. ಅದು ಪ್ರತಿ ವರ್ಷವೂ ಇರುತ್ತೆ. ಅದೇ ರೀತಿ ಈ ಒಂದು ಇದರಲ್ಲಿ ಈ ಒಂದು 14ನೇ ತಾರೀಕು ಕಾರ್ಯಕ್ರಮದಲ್ಲಿ ಬಂದಂಥ ಇನ್ನು ಯಾರು ಒಂದು ನೋಂದಣಿ ಮಾಡ್ಕೊಂಡಿಲ್ವೋ, ಶೇರ್ಗಳನ್ನ ಇಲ್ಲಿ ಹಾಕಿಲ್ವೋ ಅವರೆಲ್ಲರೂ ಇಲ್ಲಿ ಶೇರ್ ಹಾಕೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ. 1,100 ರೂಪಾಯಿಗಳ ಒಂದು ಶುಲ್ಕ ಇರುತ್ತೆ. 1,000 ರೂಪಾಯಿ ಇದು ಠೇವಣಿ, 100 ರೂಪಾಯಿ ಇದು ಅರ್ಜಿ ಶುಲ್ಕ ಇರುತ್ತೆ. ಅದನ್ನು ಅದು ಒಂದು ಆಧಾರ್ ಕಾರ್ಡು ಮತ್ತು ಫೋಟೋ ತರೋದ್ರ ಮುಖಾಂತರ ಅದು ನೋಂದಣಿ ಮಾಡ್ಕೋಬೇಕು. ಹಾಗೆ ಈ ಮುಖಾಂತರ ನಾವು ಹೇಳೋದಂದರೆ ಏನೀಗ ಆಲ್ರೆಡಿ ನಿರ್ದೇಶಕರಾಗಿದ್ದಾರೆ, ಈ ಒಂದು ಇದರಲ್ಲಿ ಶೇರ್ ಹೊಂದಿರತಕ್ಕಂಥ ಎಲ್ಲ ಶೇರ್ದಾರಿಗೂ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಅನ್ಯಥಾ ಭಾವಿಸ್ದಂಗೆ ಇವತ್ತು ನಮ್ಮ ಶಿರಾದಲ್ಲಿರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಯಾವುದೇ ತಾಲೂಕಲ್ಲಿರ್ಬೋದು, ಎಲ್ಲೇ ಇದ್ದರೂ ಎಲ್ಲ ಷೇರುದಾರರು ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ